ಹಾಯ್ ಫ್ರೆಂಡ್ಸ್, ಅಭಿರುಚಿ ಚಾನಲ್ಗೆ ಸ್ವಾಗತ. ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಚಾಕ್ಲೇಟ್ ಕೇಕ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಒಂದು ಬೌಲ್ ತೊಗೊಂಡು 2 ಚಿಕ್ಕ ಗ್ಲಾಸು ಬಿಸಿ ನೀರು ಹಾಕ್ಕೊಂಡಿದ್ದೀನಿ. ಕೋಕೋ ಪೌಡರ್ 4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ಲದ ರೀತಿಯಲ್ಲಿ. ನೋಡಿ, ಈ ಥರ ಬಟರು ಸ್ವಲ್ಪ ತೊಗೊಂಡಿದ್ದೀನಿ. ಅದು ಬಿಸಿ ನೀರು ಹಾಕಿರೋದಕ್ಕೆ ಅದೇ ಕರಗುತ್ತೆ ಬಟರು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಕರಗಿದೆ ಬಟರು. ನೆಕ್ಸ್ಟು ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಅದು ಗಂಟಿಲ್ಲದ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ. ನೆಕ್ಸ್ಟು ಮೈದಾ ತೊಗೊಂಡಿದ್ದೀನಿ 1 ಕಪ್ಪು. ಚೆನ್ನಾಗಿ ಅದನ್ನೂ ಗಂಟಿಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಹದದಲ್ಲಿರಬೇಕು. ಬೇಕಿಂಗ್ ಸೋಡಾ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಪೌಡರ್ ಮಾಡಿ ಇಟ್ಕೊಂಡಿರೋ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದನ್ನು ಚೆನ್ನಾಗಿ ಈ ಥರ ಎಲ್ಲ ಗಂಟಿಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಹದದಲ್ಲಿರಬೇಕು. ದೋಸೆ ಹಿಟ್ಟಿನ ಹದದಲ್ಲಿದ್ದರೆ ಸಾಕು. ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಅಡಿಗೆ ಎಣ್ಣೆನೆಲ್ಲ ಗ್ರೀಸ್ ಮಾಡ್ಕೊಬೇಕು ಕೈಯಲ್ಲಿ. ನೆಕ್ಸ್ಟು ಬಟರ್ ಪೇಪರ್ಗೂ ಎಣ್ಣೆನ ನೀಟಾಗಿ ಗ್ರೀಸ್ ಮಾಡ್ಕೊಂಡು ಕುಕ್ಕರ್ ಒಳಗಡೆ ಹಾಕಬೇಕು ಬಟರ್ ಪೇಪರ್ನ. ನೋಡಿ, ಈ ಥರ. ಈಗ ಮಿಕ್ಸ್ ಮಾಡಿಟ್ಟಿರೋ ಬ್ಯಾಟರ್ನ ಅದರೊಳಗೆ ಹಾಕ್ಕೊಬೇಕು ಕುಕ್ಕರ್ ಒಳಗಡೆ. ಈಗ ಡ್ರೈ ಫ್ರೂಟ್ಸ್ ಹಾಕ್ಕೊಬೇಕು. ನಿಮ್ಗೆ ಬೇಕಂದ್ರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಹಾಕಿದೆ. ನೆಕ್ಸ್ಟು ಸ್ಟವ್ ಆನ್ ಮಾಡ್ಕೊಂಡು ಮೀಡಿಯಮ್ ಹದದಲ್ಲಿ ಇಟ್ಕೊಬೇಕು ಸ್ಟವ್ನ. ಕುಕ್ಕರ್ ಇಟ್ಕೊಳ್ಳೋಣ. ಬ್ಯಾಟರ್ ಹಾಕ್ಕೊಂಡು ಇಟ್ಕೊಂಡಿರ ಕುಕ್ಕರ್ ಇಟ್ಕೊಂಡು ಲಿಡ್ಡು ಕ್ಲೋಸ್ ಮಾಡಬೇಕೀಗ. ವಿಸಿಲು ಹಾಕ್ಬಾರ್ದು, ರಬ್ಬರು ಹಾಕ್ಬಾರ್ದು. ಈಗ 1/4 ಗಂಟೆ ಅದು ಬೇಯಬೇಕು. 1/4 ಗಂಟೆ. ನೋಡಿ, ಆಗಿದೆ. ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ. ನೆಕ್ಸ್ಟು ಹಾಟ್ ಚಾಕ್ಲೇಟ್ ಪೌಡ್ರನ್ನ ಹಾಕ್ಕೊಬೇಕು. ಹಾಟ್ ಚಾಕ್ಲೇಟ್ ಪೌಡ್ರನ್ನ ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಅದರೊಳಗಡೆ ಹಾಕಿ ಗ್ರೀಸ್. ಆಪ್ಷನಲ್ ಅದು, ಬೇಕಂದ್ರೆ ಹಾಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಥ್ಯಾಂಕ್ ಯು.